ನಮಸ್ಕಾರ ತಮ್ಮೆಲ್ಲರಿಗೂ. ನನ್ನ ಹೆಸರು ಮನೀಶ್. ಈಗ ನಮ್ಮ ವಿಷಯ ಇನೋವೇಷನ್ ಇನ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಸಂಸ್ಥೆ ಇತ್ತಿಷ್ಟು ಸ್ಪೇಸ್ ಇದೆ ನಮ್ಮ ಸಂಸ್ಥೆಯಲ್ಲಿ, ಅದನ್ನು ಯೂಸ್ ಮಾಡ್ಕೊತಿದ್ದೀವ ನಾವು. ಖಂಡಿತವಾಗಿ ಯೋಚನೆ ಮಾಡಬೇಕಾದ ವಿಷಯ. ಕೋವಿಡ್ ಸಂದರ್ಭದಲ್ಲಿ ಕ್ವಾರಂಟೈನ್ ನಾವು ಮಾಡಬೇಕಾಗಿ ಕೋವಿಡ್ ಬ್ಲಾಕ್ ಸೃಷ್ಟಿ ಮಾಡಿದ್ವಿ. ಆದರೆ ECLS ಪ್ರೋಗ್ರಾಮ್ಗಳು ಎಕ್ಸಾಮ್ಗಳಿಗೆ ಬಿಟ್ಟು ಬೇರೆಡಕ್ಕೂ ನಾವು ಉಪಯೋಗಿಸ್ತಿಲ್ಲ. ಅದನ್ನು ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿ ಪರಿಷತ್ತು, ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಕೆಲಸಗಳಿಗೆ ಅತ್ಯಂತ ಉಪಯುಕ್ತವಾಗಿ ಉಪಯೋಗಿಸ್ಕೋಬಹುದು. ಅದೇ ತರ ನಾವು ಪೋಸ್ಟಿಂಗ್ಸ್ಗೆ ಹೋಗ್ತಿದ್ದೀವಿ. ಪ್ರತಿದಿನ 300 ಬಸ್ ಬರುತ್ತೆ. ಆದರೆ ಪ್ರತಿ ವಿದ್ಯಾರ್ಥಿ 11,000, ಸರಿಸುಮಾರು 66 ಲಕ್ಷ ನಾಲ್ಕು ಬ್ಯಾಚ್ ಕಟ್ಟುತ್ತಾರೆ. ಅದೇ ನಾವು ಬೇಕಿರೋದು ಕೇವಲ 11 ರಿಂದ 1 ಗಂಟೆ ಸಮಯಕ್ಕೆ ಮಾತ್ರ. ಬೇರೆ ಒಂದು ಸಂಸ್ಥೆಗಳು, ಶಾಲಾ ಸಂಸ್ಥೆಗಳಿಂದ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಕೇವಲ 3 ಗಂಟೆಗಳಿಗೋಸ್ಕರ ಬಹಳ ದುಡ್ಡು ಉಳಿಸಬಹುದು. ಆ ದುಡ್ಡನ್ನ ಬೇರೆ ಕಡೆ ಉಪಯೋಗಿಸಬಹುದು. ಮತ್ತೊಂದು ವೈಟ್ ಕೋಟ್ ವೆಬ್. ನಮ್ಮ ಸಂಸ್ಥೆಯ ಅಲುಮಿನಿ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಮಾಡಿದಂತ PDFs, ನೋಟ್ಸ್, ಅವರ ಲೆಕ್ಚರ್ಸ್, ಅವರ PPTs, ಪ್ರತಿಯೊಂದು ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಪ್ರತಿಯೊಂದು ಇದರಲ್ಲಿರುತ್ತೆ. ಮುಂದೆ ಬರೋ ವಿದ್ಯಾರ್ಥಿಗಳು ಉಪಯೋಗ ಆಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಉಳಿದ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಪ್ರತಿಯೊಂದು ಉಪಯುಕ್ತವಾಗಿರುತ್ತೆ. ಬೇಸಿಕಲಿ ನಾವೇನು ಫೋಕಸ್ ಮಾಡ್ತಿದ್ದೀವಿ ಅಂದರೆ, ಇನ್ಸ್ಟೆಡ್ ಆಫ್ ಜಾಸ್ತಿ ಟೈಮ್ ತಗೊಳ್ಳೋಕ್ಕಿಂತ ನೀಡ್ ಆಫ್ ಅಂದರೆ ಇಮಿಡಿಯೇಟ್ಲಿ ನಾವೇನೇನು ಚೇಂಜಸ್ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ತಿದ್ದೀವಿ. ನಮ್ಮ ಕಾಲೇಜಲ್ಲಿ ನಾವು ಬಂದು ಈಗ 1 ವರ್ಷ ಆಗಿದೆ. 1 ವರ್ಷದಲ್ಲಿ ನಾವು ಅಬ್ಸರ್ವ್ ಮಾಡಿರೋಂಥ ಏನು ಪ್ರಾಬ್ಲಮ್ಯಾಟಿಕ್ ಥಿಂಗ್ಸ್ ಏನಿದೆ ಅಂದರೆ, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇದೆ. ಬಿಕಾಸ್ ಆಫ್ ದಿಸ್ ಟೆರೆನ್. ನಾವು ಏನು ಯೂಸ್ ಮಾಡ್ಬೋದು ಅಂದರೆ, ನಮ್ಮಲ್ಲಿ ಇರುವಂಥ A ಮತ್ತು C ಬ್ಲಾಕ್ಸ್ನ ಹೇಗೆ ಬಳಸ್ಕೊಂಡು ಮಲ್ಟಿಪಲ್ ಸ್ಪೋರ್ಟ್ಸ್ ನಾವು ಹೇಗೆ ಮಾಡ್ಬೋದು. ಆಮೇಲೆ ವೈಟ್ ಕೋಟ್ ಅನ್ನೋದು ಒಂದು ಇಟ್ಸ್ ಅನ್ ಇಂಟಿಗ್ರೇಟೆಡ್ ಅಲುಮೈ ಹಬ್. ನಾವೇನಂದರೆ ನಮ್ಮ ಕಾಲೇಜಿಂದ ಗ್ರಾಜುಯೇಟ್ ಆಗ್ತಿರೋಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಅವರ ಲೆಕ್ಚರರ್ಸ್ ಆಗಿರ್ಬೋದು, ಅವರ ಡೆಮೋಗ್ರಾಫಿಕ್ಸ್, ಅವ್ರು ಏನು ಓದಿದರೆ, ಒಂದು ವೇಳೆ ಸ್ಪೆಷಲೈಸೇಷನ್ ಮಾಡಿದ್ರೆ ಸ್ಪೆಷಲೈಸೇಷನ್, ಯಾವ ಊರಿನವರು, ಎಲ್ಲ ಡೀಟೇಲ್ಸ್ನ ಇನ್ಕ್ಲೂಡ್ ಮಾಡ್ಬೋದು. ಒಂದು ವೇಳೆ ಅವರೆಲ್ಲರೂ ಅಬ್ರಾಡ್ ಹೋದರೆ, ಒಂದು ವೇಳೆ ಫಾರ್ ಎಕ್ಸಾಂಪಲ್ US ನ್ಯೂ ಜೆರ್ಸಿ ನಾನು ಇದ್ದೀನಿ, ನಮ್ಮ ಕಾಲೇಜ್ ಏನಾದರೂ ಡೀಟೇಲ್ಸ್ ಬೇಕಾದ್ರೆ ಈಗ ಯೂಸ್ ಸ್ಪೇಸ್ ಸ್ಪೋರ್ಟ್ಸ್ ಸಿಂಗ್. ದಿಸ್ ಇಸ್ ಅವರ್ ಕಾನ್ಸೆಪ್ಟ್. ಥ್ಯಾಂಕ್ ಯು.